ತೆರಿಗೆ ತಪ್ಪಿಸಿ ಗಲ್ಫ್ ರಾಷ್ಟ್ರಗಳಿಂದ ಡೀಸೆಲ್ ಸ್ಮಗ್ಲಿಂಗ್ ಆಗ್ತಾ ಇತ್ತು. ಬೆಚ್ಚಿ ಬೀಳಿಸುವಂತಿದೆ ಈ ತೈಲ ಉತ್ಪನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರುವಂತದ್ದು. ಬೆಳಗಾವಿ ಮಾಳಮಾರುತಿ ಪೊಲೀಸರಿಂದ ಭರ್ಜರಿ ಬೇಟೆ. ಮುಂಬೈನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ತೈಲ ಟ್ಯಾಂಕರ್ ವಶಕ್ಕೆ ಪಡೆಯಲಾಗಿದೆ. 17,000 ಲೀಟರ್ ಡೀಸೆಲ್ ಮತ್ತು ಟ್ಯಾಂಕರ್ ಜಪ್ತಿಯಾಗಿರೋದು. ಸರ್ಕಾರಕ್ಕೆ ಕೋಟಿ ಕೋಟಿ ತೆರಿಗೆಯನ್ನ ವಂಚಿಸ್ತಾ ಇದ್ರು ಕಳ್ಳರು. ಈ ಬಗ್ಗೆ ಸಹದೇವ್ ಮಾನೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ರಾಷ್ಟ್ರಗಳಿಂದ ಏನು ಭಾರತಕ್ಕೆ ಪೆಟ್ರೋಲಿಯಂ ಉತ್ಪನ್ನಗಳ ಸಾಗಾಟ ಆಗುತ್ತೆ. ಈ ಒಂದು ಉತ್ಪನ್ನಗಳಲ್ಲೇ ಕೆಲವೊಂದಿಷ್ಟು ಅಡ್ಡ ಕಸಬಿಗಳು ಅಡ್ಡ ದಾರಿಯನ್ನು ಹಿಡಿದಿರುವಂಥದ್ದು. ಹಣ ಮಾಡೋಕೆ ಏನು ಗಲ್ಫ್ ರಾಷ್ಟ್ರಗಳಿಂದ ಬರುವಂತಹ ಡೀಸೆಲ್ ಪೆಟ್ರೋಲ್ ಅನ್ನ ಅಕ್ರಮವಾಗಿ ಸಾಗಾಟ ಮಾಡುವಂತಹ ಒಂದು ಚೈನ್ ಲಿಂಕ್ ಅನ್ನ ಈಗ ಬೆಳಗಾವಿಯ ಮಾಳಮಾರುತಿ ಠಾಣೆ ಪೊಲೀಸರು ಪತ್ತೆ ಹಚ್ಚಿರುವಂಥದ್ದು. ಸದ್ಯ ಈಗ ಏನು ತೋರಿಸ್ತಾ ಇದ್ದೇನೆ, ಇದು ಡೀಸೆಲ್ ಟ್ಯಾಂಕ್ ಆಗಿರುವಂಥದ್ದು. ಇದೇ ಒಂದು ಡೀಸೆಲ್ ಟ್ಯಾಂಕ್ ನಲ್ಲಿ ಅಕ್ರಮವಾಗಿ ಡೀಸೆಲ್ ಅನ್ನ ಸಾಗಾಟ ಮಾಡ್ತಾ ಇರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಇಲ್ಲಿ ಒಂದು ಏನಂತಂದ್ರೆ, ಮುಂಬೈದಿಂದ ಈ ಒಂದು ಡೀಸೆಲ್ ಟ್ಯಾಂಕು ಬೆಂಗಳೂರಿಗೆ ಸಾಗಿಸಲಾಗ್ತಾ ಇತ್ತು. ಇಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂತಹ ಡೀಸೆಲ್ ಅನ್ನುವಂಥ ಲೇಬಲ್ ಕೂಡ ಇಲ್ಲ. ಯಾವುದೇ ಇದರಲ್ಲಿ ಡೀಸೆಲ್ ಇದೆ ಅನ್ನುವಂಥದ್ದನ್ನು ಕೂಡ ಎಲ್ಲೂ ಕಾಣ್ ಸಿಗುವುದಿಲ್ಲ. ಕೇವಲ ಟ್ಯಾಂಕರ್ ಮಾತ್ರ ಇಲ್ಲಿ ಇರುವಂಥದ್ದು. ಸದ್ಯ ಈ ಒಂದು ಟ್ಯಾಂಕರ್ನಲ್ಲೇ ಡೀಸೆಲ್ ಅನ್ನ ಸಾಗಾಟ ಮಾಡ್ತಾ ಇರುವಂಥದ್ದು. ಗಲ್ಫ್ ರಾಷ್ಟ್ರಗಳಿಂದ ಸಹಜವಾಗಿ ಈಗ ನಮ್ಮ ಭಾರತಕ್ಕೆ ಡೀಸೆಲ್ ಮತ್ತು ಪೆಟ್ರೋಲ್ ಆಮದು ಮಾಡ್ಕೊಳ್ಳಲಾಗತ್ತೆ. ಸೊ ಆ ಒಂದು ಆಮದು ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಡೀಸೆಲ್ ಪೆಟ್ರೋಲ್ ಅನ್ನ ತರಲಾಗತ್ತೆ. ಸೊ ಅದು ಕಾಳಸಂತೆಯಲ್ಲಿ ಮಾರಾಟ ಆಗುವಂಥದ್ದು, ಅಕ್ರಮವಾಗಿ ಈ ರೀತಿ ಸಾಗಾಟ ಮಾಡುವಂಥದ್ದು. ಇಲ್ಲಿ ಇನ್ನೊಂದು ಈ ಒಂದು ಡ್ರೈವರ್ ಮಾಡಿರುವಂತಹ ಕುತಂತ್ರಿ ಏನಂತಂದ್ರೆ, ಇದೇ ಡೀಸೆಲ್ ಟ್ಯಾಂಕ್ ಸಹಜವಾಗಿ ಲಾರಿಗಳಿಗೆ ಡೀಸೆಲ್ ಟ್ಯಾಂಕ್ ಪ್ರತ್ಯೇಕವಾಗಿರ್ತಾರೆ, ಆದರೆ ಇದೇ ಡೀಸೆಲ್ ಟ್ಯಾಂಕ್ನಿಂದ ನೇರವಾಗಿ ಇಂಜಿನ್ಗೆ ಕನೆಕ್ಷನ್ ಕೂಡ ಈತ ಕೊಟ್ಟಿರುವಂಥದ್ದು. ಸೊ ಅದನ್ನು ಕೂಡ ಒಳಗಡೆ ಭಾಗದಲ್ಲಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಒಳಗಡೆ ಏನಿದೆ ಅಲ್ಲಿಂದ ನೇರವಾಗಿ ಇದೇ ಟ್ಯಾಂಕರ್ದಿಂದ ಇಂಜಿನ್ಗೂ ಕೂಡ ಡೀಸೆಲ್ ಸಪ್ಲೈ ಆಗ್ತಾ ಇರುವಂಥದ್ದು. ಸುಮಾರು 17,000 ಲೀಟರ್ ಏನಿದೆ, ಈ ಒಂದು 17 ಲಕ್ಷದ ಮೌಲ್ಯದ ಡೀಸೆಲ್ ಅನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಒಟ್ಟು ಏನು ಓರ್ವ ಆರೋಪಿಯನ್ನು ಈಗ ಬಂಧಿಸಿ ವಿಚಾರಣೆಗೂ ಕೂಡ ಒಳಪಡಿಸಿರುವಂಥದ್ದು. ಸುಮಾರು 100 ರೂಪಾಯಿ ಮೌಲ್ಯದ ಡೀಸೆಲ್ ಲೀಟರ್ಗೆ ಇತ್ತು ಅಂತಂದ್ರೆ ಸುಮಾರು 50 ರೂಪಾಯಿ ಇವರಿಗೆ ಲಾಭ ಆಗ್ತಿರುವಂಥದ್ದು. ಬಹುತೇಕ ಅಷ್ಟೊಂದು ತೆರಿಗೆ ವಂಚನೆ ಮಾಡುವಂತಹ ನಿಟ್ಟಿನಲ್ಲಿ ಅಕ್ರಮವಾಗಿ ಗಲ್ಫ್ ರಾಷ್ಟ್ರದ ಜೊತೆಗೂ ಕೂಡ ಈ ಏನು ಕದಿಮರಿ ಏನಾದರೂ ಲಿಂಕ್ ಇಟ್ಟುಕೊಂಡ್ರ ಅನ್ನುವಂಥ ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಈಗ ಪ್ರತ್ಯೇಕ ಒಂದು ತಂಡವನ್ನ ರಚನೆ ಮಾಡಿ ಈ ಒಂದು ಪ್ರಕರಣವನ್ನ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ತೀವ್ರಗತಿಯಲ್ಲಿ ತನಿಖೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಕಮಿಷನರ್ ಕೂಡ ಹೇಳಿರುವಂಥದ್ದು. ಡೀಸೆಲ್ ಪೆಟ್ರೋಲ್ ಅನ್ನ ಯಾವ ರೀತಿಯಾಗಿ ಅಕ್ರಮವಾಗಿ ಬಂದರುಗಳಲ್ಲಿ ಇವುಗಳನ್ನು ತುಂಬಿಸ್ಕೊಳ್ಳಲಾಗ್ತಾ ಇತ್ತು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆ ಆಗಬೇಕಿದೆ. ಅದರ ಜೊತೆಗೆ ಇದನ್ನ ಎಲ್ಲಿಗೆ ಸಪ್ಲೈ ಮಾಡಲಾಗ್ತಾ ಇತ್ತು, ಅವರು ಯಾವ ರೀತಿಯಾಗಿ ಬೇರೆ ಬೇರೆ ಕಡೆ ಸಪ್ಲೈ ಮಾಡ್ತಾ ಇದ್ರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ತನಿಖೆ ಆಗಬೇಕಿದೆ. ಒಟ್ಟಿನಲ್ಲಿ ಸದ್ಯ ಈಗ ಒಂದು ಅತಿ ದೊಡ್ಡ ರಾಕೆಟ್ ಜಾಲವನ್ನ ಬೆಳಗಾವಿಯ ಮಾಳಮಾರುತಿ ಠಾಣೆ ಪೊಲೀಸರು ಪತ್ತೆ ಹಚ್ಚಿರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.